ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕೆಐಡಿಬಿಗೆ ರೈತರ ಕೃಷಿ ಜಮೀನು ನೀಡುವುದಿಲ್ಲವೆಂದು ಅರ್ಜಿ ನೀಡಲು ತೆರಳುತ್ತಿದ್ದ ರೈತರನ್ನು ತಡೆದ ಪೊಲೀಸರು. ಸ್ಥಳದಲ್ಲೇ ಪ್ರತಿಭಟನೆಗೆ ಮುಂದಾದ ರೈತರು, ಪೊಲೀಸರು ರೈತರನ್ನು ಬಂಧಿಸಿ ಬಿಡುಗಡೆಗೊಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಸುಮಾರು 13 ಗ್ರಾಮಗಳ ರೈತರ ಜಮೀನುಗಳು ಕೆಐಡಿಬಿಗೆ ಹೋಗುತ್ತಿರುವುದನ್ನು ವಿರೋಧಿಸಿ ಆ ಭಾಗದ ರೈತರು ಕೆಐಡಿಬಿ ಅಧಿಕಾರಿಗಳಿಗೆ ಅರ್ಜಿ ನೀಡಲು ತೆರಳುತ್ತಿದ್ದ ನೂರಾರು ರೈತರನ್ನು ಜಂಗಮಕೋಟೆ ವೃತ್ತದಲ್ಲಿ ಪೊಲೀಸರು ತಡೆದು ಕೆಐಡಿಬಿ ಅಧಿಕಾರಿಗಳು ಸ್ಥಳಕ್ಕೆ ಬರುತ್ತಾರೆ ಎಂದು ಪೊಲೀಸರು ರೈತರನ್ನು ತಡೆಹಿಡಿದರು. ಅಧಿಕಾರಿಗಳು ಸ್ಥಳಕ್ಕೆ ಬರುವುದು ತಡವಾದ್ದರಿಂದ ರೈತರು ಸ್ಥಳದಲ್ಲೇ ಪ್ರತಿಭಟನೆಗಳನ್ನು ಕೂಗಿದರು. ಪ್ರತಿಭಟನಾ ಸ್ಥಳಕ್ಕೆ ಬರುತ್ತಿದ್ದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಚಿಕ್ಕಜಾಲ ಪೊಲೀಸರು ಬಂಧಿಸಿರುವುದು ಪೊಲೀಸರಿಗೆ ಶೋಭೆಯಲ್ಲ. ತಕ್ಷಣವೇ ಅವರನ್ನು ಬಿಡುಗಡೆ ಮಾಡಬೇಕು ಹಾಗೂ ಯಾವುದೇ ಕಾರಣಕ್ಕೂ ಕೃಷಿ ಜಮೀನನ್ನು ಕೆಐಡಿಬಿಗೆ ಬಿಡುವುದಿಲ್ಲವೆಂದು ಸರ್ಕಾರದ ವಿರುದ್ಧ ಧಿಕ್ಕಾರಗಳು ಕೂಗಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅವರು, ಈ ಹಿಂದೆ ಸಚಿವ ಎಂಬಿ ಪಾಟೀಲ್ ಅವರ ಸಹಿ ಇರುವ ಪತ್ರವನ್ನು ತಂದಿದ್ದ ಕೆಐಡಿಬಿ ಆಯುಕ್ತರು ಆಗಸ್ಟ್ 2ನೇ ವಾರ ರೈತರ ಸಭೆ ಕರೆದು ಮಾತನಾಡುತ್ತೇವೆ ಎಂದಿದ್ದರು. ಅದುವರೆಗೂ ಕೆಐಡಿಬಿಯಿಂದ ಜಮೀನು ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ಯಾವುದೇ ಪ್ರಕ್ರಿಯೆ ನಡೆಯುವುದಿಲ್ಲ. ಎಲ್ಲಾ ರೈತರು ಕಚೇರಿಗೆ ನಿಮ್ಮ ಸಮಸ್ಯೆಯ ಅರ್ಜಿಯನ್ನು ಸಲ್ಲಿಸಿ ಎಂದು ಹೇಳಿದರು. ಆ ಕಾರಣಕ್ಕೆ ನಾವು ಇಂದು ಬೆಂಗಳೂರಿನ ಕೆಐಡಿಬಿ ಕಚೇರಿಗೆ ಅರ್ಜಿ ಸಲ್ಲಿಸಲು ತೆರಳುತ್ತಿದ್ದೆವು. ಆದರೆ ಪೊಲೀಸರು ನಮ್ಮನ್ನು ಇಲ್ಲಿಯೇ ತಡೆದರು ಎಂದರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತದೆ ಎನ್ನುವ ಕಾರಣಕ್ಕೆ ನಮ್ಮನ್ನು ತಡೆದಿರುವುದಾಗಿ ಪೊಲೀಸರು ಹೇಳುತ್ತಿದ್ದಾರೆ. ಬೆಂಗಳೂರಿನ ಜನರಿಗೆ ಟ್ರಾಫಿಕ್ ಸಮಸ್ಯೆ ಆಗಬಾರದು ಎನ್ನುವ ನಿಮ್ಮ ಕಾಳಜಿ ಜಮೀನನ್ನು ಕಳೆದುಕೊಳ್ಳುವ ರೈತರ ಬಗ್ಗೆ ಏಕೆ ಇಲ್ಲ ಎಂದು ಪ್ರಶ್ನಿಸಿದರು. ಅದರಿಂದ ಏನು ಈ ಭಾಗದಲ್ಲಿ ಭೂಮಿಯ ವಿಚಾರದಲ್ಲಿ ರೈತರು 1 ಇಂಚು ಭೂಮಿನೂ ಕೂಡ ನಾವು ಕೈಗಾರಿಕೆಗೆ ಕೊಡೋದಿಲ್ಲ. ಏನಣ್ಣ, ಈಗ ಹಣ್ಣು ತರಕಾರಿಗಳನ್ನು ರಾಜ್ಯಕ್ಕೆ ರವಾನೆಯನ್ನು ಈ ಭಾಗದಲ್ಲಿ ನೀರಿಗೆ ಸಮಸ್ಯೆ ಇರಬಹುದು, ಆದ್ರೆ ಹಾಲಿಗೆ ಸಮಸ್ಯೆ ಇಲ್ಲ. ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಹಾಲು ಕೊಡ್ತಾ ಇರೋದು ಹೆಚ್ಚಿನ ಭಾಗ ಇದೇ ಭಾಗ. ಇದು ಅರ್ಥ ಮಾಡ್ಕೊಳ್ಬೇಕು ಜಿಲ್ಲಾಡಳಿತ, ಸರ್ಕಾರ. ನಮ್ಮ ತಹಶೀಲ್ದಾರ್ ಅವರು ಹೇಳಿದ್ರು, ಜಿಲ್ಲಾಡಳಿತ ಹೇಳಿದ್ರು 80% ಕೂಡ ಗಡಿಗೆ ಭೂಮಿ ಅಂತ. ಯಾವ ಆಧಾರದ ಮೇಲೆ ನೀವು ಹೇಳ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ರೈತರು ಕೊಡ್ತೀರಿ ಅಂತ ಹೇಳವ್ರೆ? 10 ನಿಮಿಷ ಕೋಡಿಹಳ್ಳಿ ಚಂದ್ರಶೇಖರ್ ಜವಾಬ್ದಾರಿ ರಾಜ್ಯಾಧ್ಯಕ್ಷರು ಇಲ್ಲಿ ಬರ್ತಾ ಹೋದ್ರೆ ನಾವು ಎಲ್ಲನೂ ಕೂಡ ಒಟ್ಟಾಗಿ ಕಾಲ್ನಡಿಗೆಯ ಮುಖಾಂತರ ನಾವು ಹೋಗ್ತೇವೆ. ಕಾನೂನಾತ್ಮಕವಾಗಿ ನಮಗೂ ಗೊತ್ತೈತೆ, ನಾವು ಒಟ್ಟಾಗಿ ಕಾಲ್ನಡಿಗೆಯ ಮುಖಾಂತರ ಬೆಂಗಳೂರು ಕಡೆ ಹೋಗ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ಬೋದಣ್ಣ. ಇನ್ನು ಕೂಡ ಬೇರೆ ಜನನು ಕೂಡ ಬರಂಗೆ ಮಾಡವ. ಬರೀ ನಾವೇ ರೈತರು ಈ ಭಾಗದವರು ಅಲ್ಲ, ಎಲ್ಲ ಭಾಗದವರು ನಿಮ್ಮ ಪರವಾಗಿ ಬಂದೆ. ಏನಿವತ್ತು ಇಂತಹ ಒಂದು ಜಿಲ್ಲೆ ಭೌಗೋಳಿಕವಾದಂತಹ ಭೂಮಿಯ ಆಧಾರದ ಮೇಲೆ ಇರುವಂತಹ
ರೈತ ಮುಖಂಡ ನಡಪಿನಾಯಕನಹಳ್ಳಿ ಅಜಿತ್ ಮಾತನಾಡಿ, ಯಾವುದೇ ಪಕ್ಷ ಭೇದವಿಲ್ಲದೆ ರೈತರೆಲ್ಲ ಒಗ್ಗಟ್ಟಾಗಿ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಪ್ರತಿಭಟನೆ ಮಾಡುತ್ತಿದ್ದರೆ ಪೊಲೀಸರು ತಡೆ ಹಿಡಿಯುವುದು ಸರಿಯಲ್ಲ ಎಂದು ಆರೋಪಿಸಿದ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಈ ಕ್ಷೇತ್ರದ ಶಾಸಕರಾಗಲಿ ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ಕೆಲಸ ಮಾಡಬೇಕಿತ್ತು. ಆದರೆ ಆ ಕೆಲಸವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಈ ಕ್ಷೇತ್ರದ ಶಾಸಕರಾಗಲಿ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ಯಾವುದೇ ವ್ಯಕ್ತಿತ್ವ ದ್ವೇಷ ಇಲ್ಲ. ರೈತರೆಲ್ಲ ಜಾತ್ಯತೀತವಾಗಿ ಯಾವುದೇ ಜಾತಿ ಇಲ್ಲ. ರೈತರು ಒಂದೇ ನಾವು ಜಾತಿ. ಇಡೀ ದೇಶಕ್ಕೆ ಅನ್ನ ಕೊಡೋರು ನಾವು. ಇವತ್ತು ನಮ್ಮ ಭಾಗದಲ್ಲಿ ತರಕಾರಿ ಆಗ್ಬೋದು, ರೇಷ್ಮೆ ಆಗ್ಬೋದು. ರೇಷ್ಮೆ ಇಡೀ ವಿದೇಶಗಳಿಗೆ ಹೋಗ್ತದೆ. ಇದು ತರಕಾರಿ ಸಮೇತ ವಿದೇಶಗಳಿಗೆ ಹೋಗ್ತದೆ. ಇವತ್ತು ನೀವು 2823 ಬಂಜರು ಭೂಮಿ ಅಂತ ಹೇಳ್ತೀರಲ್ಲ, ಎಲ್ಲಿದೆ ಬಂಜರು ಭೂಮಿ? ನಿಮಗೆ ಬಂಜರು ಭೂಮಿ ಅಂದರೆ ಏನು? ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ. ಬಂಜರು ಭೂಮಿ ಏನು ಅನ್ನೋದು ತಿಳ್ಕೊಬೇಕು ಫಸ್ಟು. ನೀವು ರಾಜಕಾರಣಿ ಕುಟುಂಬಗಳಲ್ಲಿ ಬಂದ್ಬಿಟ್ಟು ರೈತರ ಕುಟುಂಬ ಏನು ಅರ್ಥ ಆಗುತ್ತೋ? ಫಸ್ಟು ರೈತರು ಕಷ್ಟ ತಿಳ್ಕೊಬೇಕು ನೀವು. ಎಲ್ಲೆಂದ್ರಲ್ಲೇ ಮಾತಾಡೋದು ಅದು ನಿಮ್ಗೆ ಶೋಭೆಗೆ ತರಲ್ಲ ಸಚಿವರೇ. ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿ ನಾವು ಬಿಡೋದಿಲ್ಲ. ಇಂಥ ಹೋರಾಟಗಳು ನೀವು ಎಷ್ಟೇ ತಡೆದ್ರು ನಾವು ಎದ್ನಿಲ್ಲ ಅಂತ ಶಕ್ತಿ ಐತೆ. ಈ ಥರ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಯಾರನ್ನ ಕರೆಸ್ಬೇಕು, ಏನು ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇದು ಉಗ್ರ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ. ಇಡೀ ಎಲ್ಲೆಲ್ಲಿ ನೀವು ಕೈಗಾರಿಕೆಗಳು ಮಾಡಿದ್ರಾ, ಮಸ್ತೇನಹಳ್ಳಿ ಮಾಡಿದ್ರಾ, ಬೇಮಗಲ್ ಮಾಡಿದ್ರಾ, ನರಸಾಪುರ ಮಾಡಿದ್ರಾ, ಚಂದ್ರಪಟ್ಟಣ ಮಾಡಿದ್ರಾ, ದೊಡ್ಡಬಳ್ಳಾಪುರ ಮಾಡಿದ್ರಾ, ಎಷ್ಟು ಆಸ್ತಿಗಳು ಖಾಲಿ ಇದೆ, ಎಷ್ಟು ಶೆಡ್ಗಳಿದೆ. ಬನ್ನಿ ಮಸ್ತೇನಹಳ್ಳಿ 4 ಶೆಡ್ ಇದೆ ನಿಮ್ಮ ಕ್ಷೇತ್ರದಲ್ಲೇ. ಫಸ್ಟ್ ಅಲ್ಲಿ ಫಿಲಪ್ ಮಾಡಿರಿ, ಅದಾಗ್ಬೋದಾ? ಆಮೇಲೆ ಇದು ಮೂತಕದಳ್ಳಿದು 2ನೇ ಇದು ಮಾಡಿದ್ರಿ, ಏನೋ 2ನೇ ರೌಂಡ್ ಮಾಡಿದ್ರಲ್ಲ, ಯಾಕ್ರಿ ಕ್ಯಾನ್ಸಲ್ ಮಾಡಿದ್ರಿ? ನಿಮ್ಮ ಸಂಬಂಧಿಕರದ್ದು 80 ಎಕರೆ ಹೋಗ್ತಾ ಇದೆ ಅಂದ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ, ಅಲ್ಲಿ ಮಾಡಿರಿ ಫಸ್ಟು. ನೀವು ಯಾಕ್ರಿ ಇಲ್ಲಿ ಮಾಡಿದ್ರಿ? 80 ಎಕರೆ ಒಬ್ರದ್ದು ಹೋಗ್ತಾ ಇತ್ತು, ತಮಗೆಲ್ಲ ಗೊತ್ತಿದೆ. ಕೃಷ್ಣ ಬೈರೇಗೌಡನವ್ರು ಸದನದಲ್ಲಿಟ್ಟು ಕ್ಯಾನ್ಸಲ್ ಮಾಡಿದ್ರಲ್ಲ, ಅಲ್ಲಿಂದ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟು ಇರೋ ಕೈಗಾರಿಕೆಗಳಲ್ಲಿ ಇದೇನೋ ಫಿಲಪ್ ಮಾಡಿ. ಇವತ್ತು ಇದೇ ರೀತಿಯಲ್ಲಿ ಕೈಗಾರಿಕಾ ಉದ್ಯಮ ಮಾಡ್ತಾ ಇದ್ರೆ 2035 ಒಳಗಡೆ ಆಹಾರಕ್ಕೆ ಇಡೀ ದೇಶದಲ್ಲಿ ಕೊರತೆ ಆಗ್ತದೆ. ನೀವು ತಿಳ್ಕೊಳ್ಳಿ. ಫಲವತ್ತಾದ ಭೂಮಿ ಫಸ್ಟು, ಫಲವತ್ತಾದ ಭೂಮಿ ಎಲ್ಲ ಬೆಳೆಗಳನ್ನ ಬೆಳೆಯಂಥ ಭೂಮಿಗಳನ್ನ ಈ ರೀತಿ ನೀವು ಕೈಗಾರಿಕಾ ಉದ್ಯಮಗಳಲ್ಲಿ ಒತ್ತುವರಿ ಮಾಡ್ಕೊಂಡಾಗ 2035 ಒಳಗಡೆ ನಾವು ತಿನ್ನಕ್ಕೆ ಏನು ಇಲ್ದರ ಆಗ್ತಿದ್ವಿ. ಇವು ಕೈಗಾರಿಕೆ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಸ್ಥಳಕ್ಕೆ ಕೆಐಡಿಬಿ ಆಯುಕ್ತರು ಬರಬೇಕೆಂದು ಪಟ್ಟು ಹಿಡಿದು ಕಾಲ್ನಡಿಗೆಯಲ್ಲಿ ಪ್ರತಿಭಟನೆಯನ್ನು ಮುಂದುವರೆಸಿದ ರೈತರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದ ಪ್ರಸಂಗ ನಡೆಯಿತು. ನಂತರ ರೈತರನ್ನು ಬಿಡುಗಡೆ ಮಾಡಿ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಜಿಲ್ಲಾ ಕಾರ್ಯದರ್ಶಿ ವೇಣುಗೋಪಾಲ್, ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಉಪಾಧ್ಯಕ್ಷ ಮಳಮಾಚನಹಳ್ಳಿ ರಮೇಶ್, ನಗರ ಘಟಕ ಅಧ್ಯಕ್ಷ ನಾರಾಯಣಸ್ವಾಮಿ, ಯಣ್ಣೂರು ಮಂಜುನಾಥ್, ಸುಂಡ್ರಹಳ್ಳಿ ಬೀರಪ್ಪ, ವಾಸು, ಬಸವರಾಜಪ್ಪ, ಹಿತ್ತಲಹಳ್ಳಿ ರಮೇಶ್ ಸೇರಿದಂತೆ 200 ರೈತ ಮುಖಂಡರು ಹಾಗೂ ಜಂಗಮಕೋಟೆ ಭಾಗದ 100 ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್. ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾವೆ. ಅದಕ್ಕೋಸ್ಕರ ನಾವು ಅರ್ಜಿ ಸಲ್ಲಿಸೋದಕ್ಕಾಗಿ ನಾವು ಹೊರಟಿದ್ವಿ. ನಾವು 10 ಗಂಟೆ ಸಮಯಕ್ಕೆ ನೀವು ಬಂದರೆ, ಆದರೆ ಪೊಲೀಸ್ ಅಧಿಕಾರಿಗಳು ನಮ್ಮನ್ನೆಲ್ಲ ತಡೆದು ಇದ್ದಾರೆ. 1 ಗಂಟೆ ಆಯಿತು. ಯಾವುದೇ ಒಂದು ಶಾಸಕರಾಗಿರ್ಬೋದು, ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ನಮ್ಮ ಕಷ್ಟ ಏನು ಸುಖ ಏನು ಅಂತ ಯಾರು ಕೇಳೋಕ್ಕೆ ಬಂದಿಲ್ಲ. ಇವತ್ತು ಆ ಪೊಲೀಸ್ ಅಧಿಕಾರಿಗಳು ನಮ್ಮ ಉದ್ಯೋಗ ಮುಗ್ತಾ ಇಲ್ಲ. ಅವ್ರಿಗೆ ಅವ್ರ ಕರ್ತವ್ಯ ಬಿಟ್ಟರೆ ಅದು ನಮಗೆ ನಮ್ಮ ಕಷ್ಟ ಕೇಳೋರು ಯಾರಲ್ಲಿ. ದಯವಿಟ್ಟು ನಮ್ಮನ್ನ ಅರ್ಜಿ ಸಲ್ಲಿಸೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಇಲ್ಲ ಅವರಾದ್ರೂ ಅಧಿಕಾರಿಗಳಾದ್ರೂ ನಮ್ಮ ಬರಬೇಕು. ನಾವು ಇರೋಂಥ ಜಾಗಕ್ಕೆ ಬಂದು ನಮ್ಮ ಕಷ್ಟನ ಅವ್ರು ಅರ್ಥ ಮಾಡಿಕೊಂಡು ಏನು ಅವರು ಉತ್ತರ ಕೊಡ್ತಾರೋ ಅವ್ರ ಅಭಿಪ್ರಾಯ ಏನು ಅಂತ ತುಂಬ ಒಳ್ಳೆಯದು. ನಮಗೆ ನಾವು ಹೆಣ್ಮಕ್ಳೆಲ್ಲ ಬಂದಿದ್ದೀವಿ, ಕೆಲಸ ಕಾರ್ಯ ಬಿಟ್ಟು ನಮ್ಮ ಭೂಮಿ ಅಂತ ನಾವು ಕೊಡೋಕೆ ರೆಡಿ ಇಲ್ಲ. ನಮಗೆ ನಮ್ಮ ಭೂಮಿನೇ ನಮಗೆ ಆಧಾರ. ನಮ್ಮ
ನಾವು ಅದರಲ್ಲೇ ಬೆಳೆದು ತಿನ್ಬೇಕು. ಆದರೆ ನಾವು ನೂರಾರು ಜನ ನಾವು ಕೆಲಸ ಕೊಡ್ತೀವಿ, ಅವ್ರ ಕಂಪ್ನಿ ಕಟ್ಟಿ ನಮ್ಗೆ ಕೆಲಸ ಕೊಡಬೇಕು ಅಂತ ಏನಿಲ್ಲ. ನಾವು ದುಡಿತೀವಿ, ನಾವು 10 ಜನಕ್ಕೆ ಕೆಲಸನೂ ಕೊಡ್ತೀವಿ. ಅದು ಒಂದು 1,000 ಅಡಿ 1,500 ಅಡಿ ಬೋರ್ವೆಲ್ ತೆಗೆಸಿ ಸಾಲ ಮಾಡಿ ಬೆಳೆಯಲ್ಲಿ ತೆಗೆದು ನಾವು ಕಷ್ಟಪಡ್ತಾ ಇದ್ವಿ. ನಾವು ಯಾವತ್ತೂ ಅವ್ರ ಪರಿಹಾರ ಕೊಡಿ ಏನು ನಾವು ಸರ್ಕಾರಕ್ಕೆ ಆಮಿಷ ಒಡ್ಡಿಲ್ಲ. ನಮ್ಮನ್ನ ನಮ್ಮ ಪಾಡಿಗೆ ನಮ್ಮ ಭೂಮಿಯಲ್ಲಿ ಇರೋದು ಅಷ್ಟೇ ನಮ್ಮ ಕೇಳ್ಕೊಡೋದು. ನಮ್ಮ ಭೂಮಿ ಮಾತ್ರ ನಾವು ಬಿಡೋಕೆ ಯಾರಿಲ್ಲ, ನಾವು ಬಿಡೋದು ಇಲ್ಲ ನಮ್ಮ ಭೂಮಿನ.